ಡಿಜಿಪಿ ಕಾಮಕಾಂಡ ಸುವರ್ಣ ನ್ಯೂಸ್ ವರದಿಯ ನಂತರ ತಲೆದಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕಚೇರಿಯಲ್ಲೇ ಮುತ್ತು, ರಾಮಚಂದ್ರ ರಾವ್ ಹುದ್ದೆಗೆ ಕುತ್ತು ತಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಕ್ರಮ ಕೈಗೊಂಡಿದೆ ರಾಜ್ಯ ಸರ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬಳಿಕ ಡಿಜಿಪಿ ತಲೆದಂಡ. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕ್ರಮ ತಗೊಂಡಿದೆ. ಡಿಜಿಪಿ ರಾಮಚಂದ್ರ ರಾವ್ ಅಧ್ವಾನಗಳು ಒಂದಲ್ಲ ಎರಡಲ್ಲ, ವಿವಾದಗಳಿಂದಲೇ ಕಳಂಕವನ್ನ ತಂದುಕೊಂಡಿದ್ದಾರೆ ರಾಮಚಂದ್ರ ರಾವ್. ರಾಮಚಂದ್ರ ರಾವ್ ವಿರುದ್ಧದ ಆರೋಪ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ರಾಮಚಂದ್ರ ರಾವ್ ವಿರುದ್ಧ ಸಾಲು ಸಾಲು ಆರೋಪಗಳಿತ್ತು. ಸೇವಾವಧಿಯಲ್ಲಿ ಹಲವು ಆರೋಪಗಳನ್ನ ಹೊತ್ಕೊಂಡಿದ್ರು ರಾಮಚಂದ್ರ ರಾವ್. ಡಿಜಿಪಿ ಕಾಮಕಾಂಡ ಸರ್ಕಾರ ಈಗ ಕ್ರಮ ತೆಗೆದುಕೊಂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಡಿಜಿಪಿ ತಲೆದಂಡ ಆಗಿದೆ. ರಾಮಚಂದ್ರ ರಾವ್ ವಿರುದ್ಧದ ಆರೋಪ ಇದೇ ಮೊದಲೇನಲ್ಲ, ಸಾಲು ಸಾಲು ಆರೋಪಗಳು ಡಿಜಿಪಿ ರಾಮಚಂದ್ರ ರಾವ್ ಮೇಲೆ. ಸೇವಾವಧಿಯಲ್ಲಿ ಹಲವು ಆರೋಪಗಳನ್ನ ರಾಮಚಂದ್ರ ರಾವ್ ಹೊತ್ಕೊಂಡಿದ್ರು. ಹಲವು ಆರೋಪಗಳು ಇವ್ರ ಮೇಲಿತ್ತು. ಈಗ ಬಂದಿರುವಂತ ಈ ಕಾಮಕಾಂಡ ಏನಿದೆ, ಈ ಆರೋಪ ಇದೇ ಮೊದಲನೇ ಆರೋಪ ಅಲ್ಲ. ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್. ರಾಸಲೀಲೆ ವಿಡಿಯೋಗೆ ಇದೇ ಕುಂದಾನಗರಿ ಬೆಳಗಾವಿಯ ಲಿಂಕ್. ಬೆಳಗಾವಿ ಐಜಿ ಕಚೇರಿಯಲ್ಲಿ ಈ ರಾಸಲೀಲೆ ನಡೆದಿತ್ತು ಅನ್ನೋ ಅನುಮಾನ ಇದೆ. 8 ವರ್ಷದ ಹಿಂದೆ ರಾಮಚಂದ್ರ ರಾವ್ ಬೆಳಗಾವಿಯಲ್ಲಿ ಐಜಿ ಆಗಿತ್ತು. ಸದ್ಯ ಸಂಪೂರ್ಣವಾಗಿ ನವೀಕರಣಗೊಂಡಿದೆ ಬೆಳಗಾವಿ ಐಜಿ ಚೇಂಬರ್. ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಈ ಕಾಮಕಾಂಡ ಏನಿದೆ, ಇದರ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಸಲೀಲೆ ವಿಡಿಯೋಗೆ ಕುಂದಾನಗರಿಯ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 8 ವರ್ಷದ ಹಿಂದೆ ರಾಮಚಂದ್ರ ರಾವ್ ಬೆಳಗಾವಿಯಲ್ಲಿ ಐಜಿ ಆಗಿದ್ರು. ಆಗಿನ ಐಜಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿರಂತರ ವರದಿ ಪ್ರಸಾರ ಆದ ನಂತರ ಸರ್ಕಾರ ಕೂಡ ಈಗ ಕ್ರಮವನ್ನ ತೆಗೆದುಕೊಂಡಿದೆ ರಾಮಚಂದ್ರ ರಾವ್ ಮೇಲೆ. ಅದರ ಜೊತೆಗೆ ಈ ಒಂದು ವೈರಲ್ ಆದಂತಹ ವಿಡಿಯೋ ಇದು ಯಾವ ಕಚೇರಿಯದ್ದು ಅಂತ ನೋಡಿದ್ರೆ ಬೆಳಗಾವಿ ಲಿಂಕ್ ಸಿಗ್ತಾ ಇದೆ ಅಂತ. ಸೊ ಈ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಶ್ವೇತಾ, ಅಂದರೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಮಚಂದ್ರ ರಾವ್ ಅವರ ವಿಡಿಯೋವನ್ನು ಪ್ರಸಾರ, ಅಂದರೆ ಆ ಸುದ್ದಿಯನ್ನು ಬ್ರೇಕ್ ಮಾಡಿ ಇಂಥದ್ದೊಂದು ಕಾಮಕಾಂಡ ರಾಸಲೀಲೆಯಲ್ಲಿ ಅವರು ಆಗಿದ್ದಾರೆ ಅನ್ನುವಂಥ ವಿಷಯ ಬಯಲಾದ ನಂತರ ರಾಜ್ಯ ಸರ್ಕಾರ ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ದಿಟ್ಟತನವನ್ನು ಮಾಡಿದೆ. ಯಾಕೆಂದರೆ ಅವರ ವಿರುದ್ಧ ಈ ಹಿಂದೆ ಸಾಲು ಸಾಲು ಆರೋಪಗಳಿದ್ವು. ಅಂದರೆ ಅವರ ಇಡೀ ಕೆರಿಯರನ್ನು ನೋಡ್ತಾ ಹೋದರೆ ಇಡೀ ಕೆರಿಯರಲ್ಲಿ ಎಲ್ಲೆಲ್ಲಿ ಅವ್ರು ಕೆಲಸವನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಪೋಸ್ಟಿಂಗ್ಸ್ ಇತ್ತು, ಅಲ್ಲೆಲ್ಲವೂ ಕೂಡ ಅಲಿಗೇಷನ್ಸ್ ಕೂಡ ಇದ್ವು ಅನ್ನುವಂಥದ್ದು. ನಾವು ಉದಾಹರಣೆಗೆ ಹೇಳೋದಾದ್ರೆ ಮೈಸೂರು ವಲಯದಲ್ಲಿ IGP ಆಗಿದ್ದ ಸಂದರ್ಭದಲ್ಲಿ ಕೂಡ ಅಲ್ಲಿ ಯಾವುದೋ ಅವರು ಕೇರಳ ಮೂಲದ ವ್ಯಕ್ತಿಯ ಅಂದ್ರೆ ಬಸ್ಸಲ್ಲಿ ಚೆಕ್ ಬಸ್ ಅಲ್ಲಿ ಹಣವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸಿಕ್ಕಿದಂತ ಹಣದಲ್ಲಿ ಒಂದಷ್ಟು ದರೋಡೆ ಆಗಿದೆ ಅಥವಾ ಅದನ್ನ ತಪ್ಪು ಲೆಕ್ಕವನ್ನು ತೋರಿಸಿವರೆಲ್ಲ ನುಂಗಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಅದರಲ್ಲಿ ಕೂಡ ಅವ್ರ ಹೆಸರು ಕೇಳಿ ಬಂದಿತ್ತು. ತದನಂತರ ಅದೆಲ್ಲ ಒಂದ್ ಕಡೆ ಅದರಿಂದ ಆರೋಪ ಮುಕ್ತ ಆಗುವಂತ ಕೆಲಸಗಳಾಗುತ್ತೆ. ಜೊತೆಗೆ ಬೆಳಗಾವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಫೇಕ್ ಎನ್ಕೌಂಟರ್ ಕೇಸಲ್ಲಿ ಅವರ ಹೆಸರು ಕೇಳಿ ಬರುತ್ತೆ. ಜೊತೆಗೆ ಇನ್ನು ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಲಾಟರಿಯಲ್ಲಿ ಅವರ ಅಂದ್ರೆ ಒಂದಷ್ಟು ಮಾಹಿತಿ ಅವರ ಆರೋಪಗಳು ಕೇಳಿ ಬರ್ತದೆ. ಜೊತೆಗೆ ರಣ್ಯರಾವ್ ಹೆಸರಲ್ಲಿ ರಣ್ಯರಾವ್ ಗೋಲ್ಡ್ ಫಂಡ್ ಕೇಸಲ್ಲಿ ಕೂಡ ಅವರ ಹೆಸರು ಕೇಳಿ ಬರುತ್ತೆ. ಈಗ ಇಂತಹದೊಂದು ರಾಸಲೀಲೆಯನ್ನ ಕಚೇರಿಯಲ್ಲಿ ನಡೆಸಿದಂತ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದಿರುವಂತಹದ್ದು. ಸೊ ಇಂತಹದ್ದೆಲ್ಲ ಅಂದ್ರೆ ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ಅವರ ಒಂದು ಶ್ರೀರಕ್ಷೆಗೆ ಇತ್ತು. ಅಂದ್ರೆ ಅವ್ರನ್ನ ಸಸ್ಪೆಂಡ್ಗಳನ್ನು ಮಾಡದೆ ಬೇರೆ ಟ್ರಾನ್ಸ್ಫರ್ ಅಥವಾ ಕಡ್ಡಾಯ ರಜೆ ಮೇಲೆ ಕಳಿಸ್ತಾ ಇದ್ದಂತ ಸರ್ಕಾರಗಳು ಇವತ್ತು ಅಂದ್ರೆ ಈ ಒಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವಿಡಿಯೋವನ್ನ ಬಯಲು ಮಾಡಿದ ನಂತರ ಒಂದು 12 ಗಂಟೆ ಒಳಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಈಗ ಅವರ ವಿರುದ್ಧ ಒಂದಿಷ್ಟು ಏನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬಹುದು ಅನ್ನುವಂತ ಮಾಹಿತಿಗಳಿದೆ. ಯಾಕೆಂದ್ರೆ ಸಸ್ಪೆನ್ಷನ್ ಆದ ನಂತರ ಇದು ಯಾವಾಗ ನಡೆದಿದ್ದು, ಏನು, ಎಲ್ಲಿ ಅನ್ನುವಂಥದ್ದನ್ನು ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ವಿಡಿಯೋ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ಅವರು ಬೆಳಗಾವಿ ವಿಭಾಗದ IGP ಆಗಿದ್ದಂತ ಸಂದರ್ಭದಲ್ಲಿ ಇದೊಂದಷ್ಟು ವಿಡಿಯೋಗಳು ರೆಕಾರ್ಡ್ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ
ಇರುವಂತದ್ದು, ಅಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಅಧಿಕಾರಿ ಒಂದು ಹುದ್ದೆಗೆ ಬಂದ ಸಂದರ್ಭದಲ್ಲಿ ಚೇಂಬರ್ಗಳನ್ನ ಸ್ಥಳ ಬದಲಾವಣೆ ಮಾಡುವಂಥದ್ದು, ಆಲ್ಟ್ರೇಷನ್ ಗಳನ್ನ ಮಾಡಿಸುವಂಥದ್ದು ಈ ರೀತಿ ಆಗುತ್ತೆ. ಅಂದ್ರೆ ನಿನ್ನೆ ಅವರು ಹೋಮ್ ಮಿನಿಸ್ಟರ್ ಮನೆಯ ಸಮೀಪದಲ್ಲಿ ರಾಮಚಂದ್ರ ರಾವ್ ಹೇಳುವಂಥದ್ದು 8 ವರ್ಷದ ಹಳೆಯದು ಅನ್ನುವಂಥದ್ದು. ಒಂದ್ ಕಡೆ ಇದು AI ಕ್ರಿಯೇಷನ್ ಅಂತಾರೆ, ಇನ್ನೊಂದ್ ಕಡೆ 8 ವರ್ಷದ ಹಳೆಯದು ಅನ್ನುವಂತಾರೆ. ಅಂದ್ರೆ 8 ವರ್ಷದಿಂದ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇರಲಿಲ್ಲ, ಒಂದ್ ಕಡೆ ಹಳೆದು ಅಂತಾರೆ. ಸೊ ಇದನ್ನೆಲ್ಲವನ್ನು ನೋಡ್ತಾ ಹೋದ್ರೆ ರಾಮಚಂದ್ರ ಅವರು ತಮ್ಮ ಕೆರಿಯರ್ ನಲ್ಲಿ ಎಲ್ಲೆಲ್ಲಿ ಕೆಲಸವನ್ನ ಮಾಡಿದರೆ ಅಲ್ಲೆಲ್ಲವೂ ಕೂಡ ಒಂದೊಂದು ವಿವಾದಗಳು, ಒಂದೊಂದು ಹಗರಣಗಳು ಎಲ್ಲವೂ ಕೂಡ ಅವರು ಸಿಗಾಕೊಂಡಿದ್ದು. ಆದ್ರೆ ಅಂತಿಮವಾಗಿ ಈ ಒಂದು ರಾಸಲೀಲೆ ವಿಡಿಯೋ ಬಯಲಿಗೆ ಬಂದ ನಂತರ ಸರ್ಕಾರ ಕೂಡ ಇದನ್ನ ಸಹಿಸಲಿಕ್ಕೆ ಸಿದ್ಧ ಇರಲಿಲ್ಲ. ಯಾಕೆಂದ್ರೆ ಅವರು ಸರ್ಕಾರ ಹೊರಡಿಸಿರುವಂತಹ ಸಸ್ಪೆನ್ಷನ್ ಆರ್ಡರ್ ಕೂಡ ಇದು ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವಂಥ ಪದವನ್ನ ಸ್ಪಷ್ಟವಾಗಿ ಬಳಸ್ತಾರೆ. ಯಾಕೆಂದ್ರೆ ಇಂತಹ ವಿಡಿಯೋಗಳು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಈ ಸುದ್ದಿ ಆದಂತ ಸಂದರ್ಭದಲ್ಲಿ, ವೈರಲ್ ಆದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಇಂತಹ ಅಧಿಕಾರಿಯ ಪೋಷಣೆ ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಹೆಸರು ರಾಜ್ಯ ಸರ್ಕಾರಕ್ಕೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಆಗಿದೆ ಅನ್ನುವಂಥದ್ದು. ಇದು ಸಸ್ಪೆನ್ಷನ್ ಅಷ್ಟೇನಾ, ಇನ್ನು ಏನಾಗುತ್ತೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ ಏನು ಘಟನೆ ಯಾವಾಗ ನಡೀತು, ಇದ್ರ ಹಿಂದೆ ಯಾರಿದ್ರು, ಯಾರು ರೆಕಾರ್ಡ್ ಮಾಡಿದ್ರು, ಯಾವ ಕಾರಣಕ್ಕೆ ಹೋಗಿದ್ರು, ಆ ಮಹಿಳೆಗೆ ಏನು ಒತ್ತಡ ಹಾಕಿದ್ದ, ಬೆದರಿಕೆ ಹಾಕಿದ್ದ, ಇದೆಲ್ಲವೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುವಂಥದ್ದು. ಯಾಕೆಂದ್ರೆ ಇನ್ನ 4.5 ತಿಂಗಳಲ್ಲಿ ಇದೇ ರಾಮಚಂದ್ರ ರಾವ್ ರಿಟೈರ್ಡ್ ಆಗ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರನ್ನ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಥವಾ ಸಸ್ಪೆನ್ಷನ್ ಮುಂದುವರೆದಿದೆ. ಅದರಲ್ಲಿ ರಿಟೈರ್ಮೆಂಟ್ ಆದ ನಂತರ ಏನು ಬೆನಿಫಿಟ್ಗಳು ಸಿಗುತ್ತೆ ಅದು ಅವರಿಗೆ ಸದ್ಯಕ್ಕೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಈಗ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಳೋದಾದ್ರೆ ಶ್ವೇತಾ, ಅಂದ್ರೆ ಈ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದ ನಂತರ ಇಡೀ ಇಲಾಖೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು, ಇಲ್ಲಿ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಕೂಡ ಅಂತ ವ್ಯಕ್ತಿ ಇಡೀ ಕೆರಿಯರ್ ಅಲ್ಲಿ ಇಂಥದ್ದೇ ಮಾಡ್ಕೊಂಡು ಬಂದಿದ್ದು. ಅಂದ್ರೆ ಈಗಾದ್ರೂ ಅವರ ಒಂದಷ್ಟು ಕರ್ಮಕಾಂಡಗಳು ಬಯಲಾಯ್ತು ಅನ್ನುವಂತ ಒಂದು ಸಮಾಧಾನಕರ ಮಾತುಗಳನ್ನ ಹೇಳ್ತಾರೆ ಹೊರತು ಸೊ ಅವರು ಆತರ ಅಲ್ಲ, ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋರು ಒಬ್ಬರು ಕೂಡ ಇಲ್ಲ. ಸೊ ಅದನ್ನ ನೋಡ್ತಾ ಹೋದ್ರೆ ರಾಮಚಂದ್ರ ರಾವ್ ಅವರ ಇಡೀ ಕೆರಿಯರ್ 33 ವರ್ಷದ ಸರ್ವಿಸ್ ಅಲ್ಲಿ ಇಂಥದ್ದೇ ಅಧ್ವಾನಗಳನ್ನ, ಇಂಥದ್ದೇ ಹಗರಣಗಳನ್ನ ಮಾಡ್ಕೊಂಡು ಬಂದಂತವರಿಗೆ ಸೊ ನಿನ್ನೆ ಏನು ವಿಡಿಯೋ ರಿಲೀಸ್ ಆದ ನಂತರ ರಾಜ್ಯ ಸರ್ಕಾರ ಸಸ್ಪೆನ್ಷನ್ ಆರ್ಡರ್ನ ಮಾಡಿದೆ. ಸೊ ಅದರ ಜೊತೆಗೆ ಮುಂದೆ ಇನ್ನೂ ಏನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನ ಅಥವಾ ಬೇರೆ ಯಾವ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.